2015 ಗುಣಮಟ್ಟ ನಿರ್ವಹಣೆಗೋಸ್ಕರ ಕೊಟ್ಟಿದ್ದಾರೆ. ಇನ್ನೊಂದು 14,001 2015 ಇದು ಪರಿಸರ ನಿರ್ವಹಣಾ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು 45001218 ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷತಾ ನಿರ್ವಹಣಾ ವ್ಯವಸ್ಥೆಗೋಸ್ಕರ ಒಂದು ಕೊಟ್ಟಿದ್ದಾರೆ. ಈ ಪ್ರಮಾಣಗಳು ಕೇವಲ ಪ್ರಶಸ್ತಿಗಳಲ್ಲ, ಸಂಸ್ಥೆಯ ಆಡಳಿತದಲ್ಲಿ ಪಾರದರ್ಶಕತೆ, ಗುಣಮಟ್ಟ, ಪರಿಸರ ಕಾಳಜಿ ಹಾಗೂ ಸುರಕ್ಷತೆಯ ಬಗ್ಗೆ ನಮ್ಮ ಬದ್ಧತೆಯನ್ನು ಜಾಗತಿಕ ಮಟ್ಟದಲ್ಲಿ ದೃಢೀಕರಿಸುವ ಮಾನ್ಯತೆಗಳಾಗಿವೆ. ಈ ಸಾಧನೆ ಹಿಂದೆ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಸ್ವಯಂ ಸೇವಕರು, ದಾನಿಗಳು, ಶ್ರೀ ರಾಘವೇಂದ್ರ ಸ್ವಾಮಿ ಭಕ್ತರ ದಾನಿಗಳ ಹಾಗೂ ಸಮಿತಿಯ ಎಲ್ಲ ಕಾರ್ಯಕರ್ತರ ಪರಿಶ್ರಮ ಸಹಕಾರದಿಂದ ಬಂದಿದೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು ಸಲ್ಲಿಸುತ್ತೇವೆ. ಈ ಗೌರವವನ್ನು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪಾದಾರವಿಂದಗಳಿಗೆ ಸಮರ್ಪಿಸುತ್ತಾ ಇದ್ದೇವೆ. ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಮಠದ ಸೇವಾ ನಿರ್ವಹಣೆ, ಭಕ್ತರ ಸೇವೆ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೈದ್ಯಕೀಯ ಶಿಬಿರ ಹಾಗೂ ಶಾಲೆ ದತ್ತು ಯೋಜನೆಗಳು ಅತ್ಯಂತ ವ್ಯವಸ್ಥಿತವಾಗಿ ನಡೆಸುತ್ತಿರುವುದು ಈ ಪ್ರಮಾಣೀಕರಣಗಳು ದೃಢಪಡಿಸಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಪರ ಸೇವಾ ಮೂಲಕ ಹಾಗೂ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಂಡು ಸೇವಾ ಸಮಿತಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಾದರಿ ಸೇವಾ ಸಮಿತಿಯನ್ನು ರೂಪಿಸುವ ಸಂಕಲ್ಪವನ್ನು ನಾವು ಹೊಂದಿದ್ದೇವೆ. ISO ಪ್ರಮಾಣೀಕರಣದ ಸಾರ್ವಜನಿಕರಿಗೆ ಏನು ಪ್ರಯೋಜನವೆಂದರೆ ಸೇವೆಗಳ ಗುಣಮಟ್ಟ ಹೆಚ್ಚಾಗುತ್ತದೆ, ಆಡಳಿತದಲ್ಲಿ ಪಾರದರ್ಶಕತೆ ಮೂಡುತ್ತದೆ, ಸೇವೆಗಳು ನಿಗದಿತ ಮಾನದಂಡದಂತೆ ನಡೆಯುತ್ತವೆ. ಸೇವಾ ಸಮಿತಿಯು ಮುಂದಿನ ಯೋಜನೆಗಳು, ಉಚಿತ ಆರೋಗ್ಯ ಶಿಬಿರಗಳು, ವಿದ್ಯಾರ್ಥಿಗಳ ಶಿಕ್ಷಣ ಸಹಾಯ, ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ ವಿಸ್ತರಣೆ, ಸಮಾಜ ಸೇವೆ ಯೋಜನೆಗಳ ಹೆಚ್ಚಳ ಮಾಡುವ ಗುರಿ ಇಟ್ಟುಕೊಂಡಿದ್ದೇವೆ. ISO ಪ್ರಮಾಣೀಕರಣವು ನಮ್ಮ ಸಾಧನೆ ಅಂತ್ಯವಲ್ಲ, ಇನ್ನಷ್ಟು ಜವಾಬ್ದಾರಿಯುತ, ಪಾರದರ್ಶಕ ಹಾಗೂ ಸಮಾಜಮುಖಿ ಸೇವೆಗೆ ಇದು ಹೊಸ ಆರಂಭವಾಗಿದೆ. ಈ ಪ್ರಶಸ್ತಿಯನ್ನು ಸಾರ್ವಜನಿಕವಾಗಿ ಉಡುಪಿಯ ಅದಮಾರು ಮಠದ ಸ್ವಾಮೀಜಿ ವಿಶ್ವಪ್ರಿಯ ತೀರ್ಥ ಪಾದಗಳ ಮಠದಲ್ಲಿ ಸೋಮವಾರ ನಡೆದ ಭಾಗವತ ಪ್ರವಚನ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಧ್ಯಕ್ಷರು ಲಕ್ಷ್ಮೀಕಾಂತ್ ಅವರಿದ್ದಾರೆ, ಜೊತೆಗೆ ನಾನು ಸುರೇಶ್ ಇದ್ದೇನೆ, ಖಜಾಂಚಿ ಗುರುಪ್ರಸಾದ್, ನಿರ್ದೇಶಕರಾದ ಶ್ರೀನಿವಾಸು, ಜೋಶಿ, ನಾಗರಾಜು, ಆಮೇಲೆ ಶ್ರೀಧರು, ಆಮೇಲೆ ಎಷ್ಟು ಜನ ಇದ್ದೇವೆ. ಇದ್ರ ಬಗ್ಗೆ ತಮ್ಮದೇನೋ ಅಭಿಪ್ರಾಯ ಇದ್ರೆ ದಯವಿಟ್ಟು ಕೇಳ್ಬೋದು. ಪ್ರಶಸ್ತಿಗೆ ಪ್ರೋಸೆಸ್ಗೆ ಮಿನಿಮಮ್ 6 ತಿಂಗಳು ತಗೊಳ್ತಾರೆ ಅವರು. ಇದು ನಮಗೆ ಕೇಳಲ್ಲ ಅವ್ರು ಯಾವುದು, ಇದೆಲ್ಲ ಪಬ್ಲಿಕ್ ಅವೇರ್ನೆಸ್, ಅವರನ್ನು ಪಬ್ಲಿಕ್ ಹತ್ರ ಬಂದು ವಿಚಾರ ಮಾಡಿ ಕೊನೆಗೆ ನಮ್ಮ ಹತ್ರ ಬರ್ತಾರೆ. ನಮ್ಮದು ಅಕೌಂಟ್ಸ್ಗಳು, ಬ್ಯಾಲೆನ್ಸ್ ಶೀಟ್ಗಳು, ಈಗ 5 ವರ್ಷದ್ದು ಏನು ನಡೆದಿದೆ ವ್ಯವಹಾರಗಳು, ಅದನ್ನೆಲ್ಲ ಅವರು ಕ್ಯಾಲ್ಕುಲೇಟ್ ಮಾಡ್ಕೊತಾರೆ. ಆಮೇಲೆ ಪಬ್ಲಿಕ್ ಅವೇರ್ನೆಸ್ಸು, ಆಮೇಲೆ ಅವ್ರಗಳೇ ಬಂದು ನೋಡ್ಕೊಂಡು ಹೋಗ್ತಾರೆ. ನಮಗೆ ಅವ್ರು ಯಾರು ಬಂದರು ಯಾವಾಗ ಹೋಗ್ತಾರೆ ನಮ್ಗೇನು ಐಡಿಯಾ ಇಲ್ಲ. ಅದು ಆ ಥರದಲ್ಲಿ ಅವ್ರು ಬಂದು ಮಾಡ್ಕೊಂಡು, ಇದು ನಮಗೆ ಬಂದಿರೋದು ಜಿನಿವಾದಿಂದ ಬಂದಿದೆ, ಒಂದು ಜಿನಿವಾದಿಂದ ಬಂದಿದೆ, ಇನ್ನು 2 ಸ್ವಿಟ್ಜರ್ಲ್ಯಾಂಡ್ನವ್ರು ಕೊಟ್ಟಿದ್ದಾರೆ. ಇದು ಇಂಟರ್ನ್ಯಾಷನಲ್ ಕಂಪ್ನಿ. ಆಮೇಲೆ ದಕ್ಷಿಣ ಭಾರತದಲ್ಲೇ ನಮ್ಮ ಮಠಕ್ಕೆ ಬಂದಿರೋದು ಫಸ್ಟ್ ಟೈಮ್ ಇದ್ದಿದ್ದೀರ, ಬೇರೆ ಎಲ್ಲೂ ಬಂದಿಲ್ಲ. ಇದು ನಮ್ದು ಪೂಜಾ ನಡೆಯುತ್ತೆ ಗರ್ಭಗುಡಿಲಿ, ಪ್ರತಿ ದಿವಸ ಪೂಜೆ ನಡೆಯುತ್ತೆ, ಅದರದ್ದು ಇದ್ರ ಬಗ್ಗೆ ತಗೊಂಡಿದ್ದಾರೆ. ಆಮೇಲೆ ಪ್ಲಸ್ ಅಡುಗೆ ಇದು. ಆಮೇಲೆ ಪ್ರತಿ ತಿಂಗಳು ನಾವು ಇಲ್ಲೇನು ಅನ್ನದಾನ ಮಾಡ್ತಾ ಇದ್ದೀವಿ, 2 ರಿಂದ 3 ಸಾವಿರ ಜನ ಅನ್ನದಾನ ಕೊಡ್ತೇವೆ ಪ್ರತಿ ತಿಂಗಳು ಗುರುವಾರ. ಆಮೇಲೆ ಪ್ರತಿ ಗುರುವಾರ ಸಂಜೆ 6 ಗಂಟೆ ನಂತರ ಪಬ್ಲಿಕ್ಕಿಗೆ ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ದೀವಿ. ಅದು ಕ್ವಾಲಿಟಿ, ಅದ್ರದ್ದು ಗುಣಮಟ್ಟ, ಸರ್ವಿಸ್ ಮಾಡ್ತಿರೋದು, ಅದ್ರ ಬಗ್ಗೆ ಎಲ್ಲ ನೋಡ್ಕೊಂಡೆ ಅವರು ಮಾನದಂಡ ಮಾಡಿದ್ದಾರೆ. ಇಲ್ಲ ಇದು ಪ್ರೈವೇಟ್ ಟ್ರಸ್ಟ್ ನಮ್ದು. 56ನೇ ಯಾವ ಮಠಕ್ಕೂ ಸಿಕ್ಕಿಲ್ಲ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಅದು ಶಿವಮೊಗ್ಗ ನಮ್ಮ ಒಂದೇ ಮಠ. ಹೌದು, ಹೌದು.